ಮಾಧ್ಯಮ ಮಿತ್ರರೇ, ಇವತ್ತು ನಾವು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಒಂದು ಹೆಣ್ಣುಮಗುವಿಗೆ ನ್ಯಾಯ ಸಿಗಬೇಕು, ನಮ್ಮ ದಲಿತರಿಗೆ ನ್ಯಾಯ ಸಿಗಬೇಕು. ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಅತಿ ಹೆಚ್ಚಿನಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿ ದಲಿತರ ಮೇಲೇ ಸುಳ್ಳು ದಾಖಲೆ ಮಾಡೋದನ್ನ ರದ್ದಾಗಬೇಕು ಅನ್ನೋದು ವಿಚಾರದಲ್ಲಿ ಇವತ್ತು ನಮ್ಮ ಅಟ್ರಾಸಿಟಿ ಕಮಿಟಿ ಮೆಂಬರ್ ಮಾಜಿ ಸದಸ್ಯರು ನಮ್ಮ ಚಿಕ್ಕಮನಿಯಪ್ಪಣ್ಣವರು ಮತ್ತು ನಾನು ಅಟ್ರಾಸಿಟಿ ಕಮಿಟಿ ಮೆಂಬರು ಸಹ ಆಗಿದ್ದು, ಈ ಒಂದು ಕ್ಷೇತ್ರದಲ್ಲಿ ನಾನು ತುಂಬಾ ನೋಡ್ತಾ ಇದ್ದೀನಿ. ಬಹಳ ಅವ್ಯವಹಾರಗಳು ನಡೆಯೋದು, ಆಮೇಲೆ ಸಿವಿಲ್ಸ್ ಇದರಲ್ಲಿ ಪೊಲೀಸರು ಕೈ ಜೋಡಿಸೋದು, ದಲ್ಲಾಳಿಗೆ ಕೆಲಸ ಮಾಡೋದು, ಇವೆಲ್ಲ ನಡೀತಾ ಇದೆ. ಹಿಂದೆನೋ ಒಂದು ತಿಂಗಳು 6 ತಿಂಗಳ ಹಿಂದೆಗಡೆ ನಮ್ಮ ರಾಮಚಂದ್ರ ಅವ್ರ ಮೇಲೇ ಪಾಪ ಏನೋ ಒಂದು ಬೀದಿ ವ್ಯಾಪಾರಿಗಳಿಗೆ ಸಹಾಯ ಮಾಡೋಂಥ ಸಂದರ್ಭದಲ್ಲಿ ಸವರ್ಣೀಯರು ಸೇರ್ಕೊಂಡು ಅವ್ರನ್ನ ಹೊಡೆದಾಕಿ ಅವ್ರ ಮೇಲೆ ಒಬ್ಬ ಲೀಡರ್ ಮೇಲೆ, ಒಬ್ಬ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂಥ ಲೀಡರ್ ಮೇಲೆ ಅಲ್ಲೇ ಮಾಡಿದ್ರು. ಈ ಒಂದು ಕಾನ್ಷಿಯಸ್ ಇಲ್ಲಂಥ ಶಾಸಕರನ್ನು ಇದ್ರ ಬಗ್ಗೆ ಅರ್ಥ ಮಾಡ್ಕೊಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ಅಟ್ರಾಸಿಟಿಗೆ ಒಂದು ಪರಿಶೀಲನೆಗೆ ಅಂತ ತನಿಖಾಧಿಕಾರಿ ಅಂತ ನೇಮಕ ಮಾಡಿರ್ತಕ್ಕಂಥ ನೀವು ACP ಅಧಿಕಾರಿಯಾಗಿ ಇದನ್ನು ಯಾವ ರೀತಿ ನೀವು ಪರಿಶೀಲನೆ ಮಾಡ್ತಾಯಿದ್ದೀರೋ, ಇಲ್ಲ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಬಂದಿದ್ದೀರೋ, ಇಲ್ಲ ನಮ್ಮ ಚಂದ್ರ ಸರ್ ಹೇಳ್ದಂಗೆ ದುಡ್ಡು ಕೊಟ್ಟು ಏನಾನ ಇಲ್ಲಿ ಸ್ಥಳ ಮಾಡೋಕ್ಕೆ ದುಡ್ಡು ಮಾಡೋಕ್ಕೆ ಬಂದಿದ್ದೀರೋ ನನಗೆ ಅರ್ಥ ಆಗ್ತಾಯಿದೆ. ಅಲ್ಲ, ನೀವು ಮೊನ್ನೆ ದಿನ ಒಂದು 3-4 ದಿನದಲ್ಲಿ ಮೊನ್ನೆ ಬಾಬಾ 12ನೇ ತಾರೀಕು ಮಗು ಕಣ್ಣಲ್ಲಿ ನೀರು ಹಾಕ್ಕೊಂಡು ಇಲ್ಲಿ ಪ್ರೆಸ್ ಮೀಟ್ ಹೋದಾಗ ಎಲ್ಲಮ್ಮ ಕೇಳಿದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಈಚೆ ಬಂದು, ಆ ಕಣ್ಣಲ್ಲಿ ನೀರು ಹಾಕೊಂಡು ಈಚೆಗಡೆ ಬಂದಿದ್ದು ಒಂದು 2 ಅವರ್ಗೆ 3 ಜನ ಪೊಲೀಸರು ಸಸ್ಪೆಂಡ್ ಆದರು. ಎಲ್ಲಿ? ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ಗೆ. ಇದೆಲ್ಲ ಯಾಕಂದರೆ ಒಂದು ಈ ನೋವು ಅನ್ನೋದು ಆಟೋಮೆಟಿಕ್ ಬಂದ್ಬಿಡ್ತದೆ. ಅದು ಆ ಬಂದಾಗ ಸಹಿಸ್ಕೊಳ್ಳೋಕ್ಕೆ ದೇವ್ರ ಕೈಲಿಂದ ಸಾಧ್ಯವಾಗಲ್ಲ. ಅವ್ರು ಪನಿಷ್ಮೆಂಟ್ ಮಾಡಲಿ ಅಂತೇಳಿ ಇಮಿಡಿಯೇಟ್ಲಿ ಆಗ್ತದೆ. ಅವಾಗ ನಾನು ಇಮಿಡಿಯೇಟ್ಲಿ ಸರವಣರೇ ಅದು 3 ಜನ ಸಸ್ಪೆಂಡ್ ಮಾಡೋರು ನೋಡಪ್ಪ ಅಂತ ಅನ್ಸಿತ್ತು ಮಾಡಿ. ಅದೇ ಇನ್ನು ಈ ಭಾಗದಲ್ಲಿ ಹತ್ತಿರವಾಗಿದ್ದಂಥ ಈ ಮಾನ್ಗೆಂಟ ಈ ಪೊಲೀಸ್ ಅಧಿಕಾರಿಗಳು ಒಂದು ಫ್ಯಾಮಿಲಿನೇ ಡೈವರ್ಸ್ ಇದಕ್ಕೆ ವ್ಯಾಪಾರಕ್ಕೆ ಇಟ್ಬಿಟ್ಟು ಈ ನಮ್ಮ ರಾಜ್ಯದ ಹೋಗಿ ನೀವು ರಾಜಸ್ಥಾನದ ಜೈಪುರದಲ್ಲಿ ಅಲ್ಲೋಗಿ ದುಡ್ಡು ಬೇಡಾಡಿ ಇದು ಮಾಡ್ತಾರೆ. ನಿಮ್ಮ ಪೊಲೀಸ್ ವ್ಯವಸ್ಥೆ ಸದ್ದಿಗೆಟ್ಟಿದೆಯಾ, ನಿಮ್ಗೆ ಮಾನ ಮರ್ಯಾದಿಲ್ಲ ಅಂತ ನನಗಂತೂ ಅರ್ಥ ಆಗ್ತಾಯಿದೆ. ಏನೋ ಒಂದು ಒಳ್ಳೆಯ ವಿಚಾರವನ್ನು ಮೆಟ್ಟು ನಿಲ್ಲಬೇಕಂತೇಳಿ ಈತನೇ ಬಂದಂಥ ನಮ್ಮ ಗೃಹ ಸಚಿವರಾದಂಥ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸ್ಟಾರ್ಟಿಂಗೇ ಒಂದು 2-3 ಜನರಿಗಂದು ಸಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಮಾನ್ಗೆಟ್ಟಂಥ ಅಧಿಕಾರಿಗಳಿಗೆ ವಿದ್ಯಾಭ್ಯಾಸವನ್ನು ಅಧ್ಯಯನ ಮಾಡಿ ಈ ಪೊಲೀಸ್ ವ್ಯವಸ್ಥೆಯನ್ನು ಮೊದಲು ಕಲಿಸ್ರಿ. ಅಟ್ರಾಸಿಟಿ ಆ್ಯಕ್ಟ್ ಅಂದರೆ ಏನು, ಈ BSNA ಕಾಯ್ದೆಗಳೇನೇನು, ಇದನ್ನು ನೀವು ಪೊಲೀಸ್ ಅಧಿಕಾರಿಗಳೇನು ಮಾನ್ಗೆಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀನಿ ನಾನು, ಇದನ್ನು ಮೊದಲು ಕಲೀರಿ. ನೀವು ಇದು ಏನಾನ ನೀವು ಕಲ್ತಿಯೇನಾನ ಕೆಲಸಗಳನ್ನ ಮಾಡಿ ಇನ್ನೇನಾರ ನಮ್ಮ ದಲಿತರ ಹೋರಾಟಗಾರನ ಮೇಲೆ ಈ ಅಟ್ರಾಸಿಟಿ ಕೇಸ್ ಹಾಕೋದ್ರಿಂದ ಇದು ಮಾಡಿದ್ರೆ ನಿಮ್ಮನ್ನು ಸಸ್ಪೆಂಡ್ ಮಾಡೋಗಂಟ ನಿಮ್ಮ ಮೇಲೆ ಕೇಸ್ಗಳಾಗಂಟ ನಾನಂತೂ ಸುಮ್ಮನೆ ಇರೋಲ್ಲ. ಇದನ್ನು ಫಸ್ಟ್ ವಾರ್ನಿಂಗ್ ಮಾದೇಪುರ ಮತ್ತು ಕಾಡ್ಗೋಡಿ ಈ ನಮ್ಮ ಈಗ ತಾನೇ ಬಂದಿರ್ತಕ್ಕಂಥ ನೀವು ಏನು ನಮ್ಮ ACP ಬರೆದಿದ್ದಾರೆ ಹರಿಯಾಣ ಸುವರ್ಣ ಅವರು, ನೀವು ಆರ್ಡಿನಾಗ್ತಿದ್ದರಿಂದ ನೋಡ್ತಾ ಇದ್ದೀನಿ ನಿಮ್ಮ ಬುದ್ಧಿಗಳೇನಂತ. ಇನ್ನೊಂದು ಯಾವುದೋ ಒಂದು ವಿಚಾರದಲ್ಲೇ ನೀವು ನಾವು ಕೊಟ್ಟಂಥ ಅಟ್ರಾಸಿಟಿನೇ ನೀವು ರಿಪೋರ್ಟ್ ಮಾಡಿದ್ದೀರ. ಅದು ಎಂಥೋ ಕೇಸ್ ಅನ್ನೋದು ನನ್ನ ಕೈಲಿದೆ. ಇವತ್ತಲ್ಲ ನಾಳೆ ನೀವು ಮನೆಗೆ ಹೋಗೋದಂತೂ ತಪ್ಪಲ್ಲ 100%. ಇವತ್ತು ನಾನು ಸರ್ಕಾರಕ್ಕೂ ಒಂದು ಹೇಳ್ತಾ ಇದ್ದೀನಿ, ಗೃಹ ಸಚಿವರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತು ಏನಾದ್ರೂ ಈ ಒಂದು ಮಾಧ್ಯಮ ದರದಲ್ಲಿ ವಿಚಾರ ತಿಳಿದು ಒಂದು ವಾರದೊಳಗಡೆ ಏನಾನ ಎಮ್ಮನ್ನು ಸಸ್ಪೆಂಡ್ ನೀವು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ತಿಂಗಳ 30ನೇ ತಾರೀಕು ಬೃಹತ್ ತಮಟೆ ಚಳವಳಿಯನ್ನು ಈ ಸಂಘಟನೆಗಳೆಲ್ಲ ಇಡೀ ಕರ್ನಾಟಕ ರಾಜ್ಯದೆಲ್ಲ ದಲಿತ ಸಂಘಟನೆಗಳ ಮುಖಾಂತರ ಗೃಹ ಮಂತ್ರಿಗರ ರಾಜೀನಾಮೆಗೆ ಒತ್ತಾಯಿಸಿ ನಾವು ಹೋರಾಟ ಮಾಡ್ತೀವಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ. ಇದೊಂದು ಖಂಡನೆ ನಾವು ಖಂಡಿಸ್ತೀವಿ, ಆಗ್ರಹಿಸ್ತೀವಿ. ಆಮೇಲೆ ಗೃಹ ಸಚಿವರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಆಮೇಲೆ ನಮ್ಮ ಸಿಮನ್ ಸಿಂಗ್ ಸಾಹೇಬ್ರು ಕಮಿಷನರ್ ಸಾಹೇಬ್ರ ಹತ್ರ ಒಂದು ಮನವಿ ಮಾಡ್ಕೊತೀನಿ. ಈ ವಿಚಾರದಲ್ಲಿ ನಾವು 1 ತಿಂಗಳಿಂದ ಹೋರಾಟ ಮಾಡಿ ನಿಮ್ಗೆಲ್ಲರಿಗೂ ಮನವಿ ಮಾಡಿಕೊಟ್ಟಿದ್ದೀವಿ, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀವಿ. ಆಮೇಲೆ ಅಟ್ರಾಸಿಟಿಗೆ ಇದು ಕೊಟ್ಟಿದ್ದೀವಿ. ಏನೋ ನಮ್ಮ ಇನ್ಸ್ಪೆಕ್ಟರ್ ಜನರಲ್ ಏನು ಡೈರೆಕ್ಟರ್ ಇದ್ದಾರೋ ಅವ್ರಿಗೂ ಕೊಟ್ಟಿದ್ದೀವಿ. ಯಾವ ವ್ಯವಸ್ಥೆಯಲ್ಲಿ ನೀವು ಇದು ಮಾಡ್ತಾ ಇದ್ದೀರಾ? DCR ಇಲ್ಲಿ ಹೋಗಿ ನೀವು FIR ಹಾಕ್ಬಿಟ್ಟು ತಿರ್ಗಿ ಅಲ್ಲಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಲ್ಲ ಅಂತೇಳಿ ಅಲ್ಲೇ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡ್ತೀರಿ. ಮತ್ತು ಅಟ್ರಾಸಿಟಿ ಏನು ಬೇಕು? ಅಟ್ರಾಸಿಟಿ ಅಂತ ನೀವು ಕೇಸ್ ಫೈಲ್ ಮಾಡಿದ್ಮೇಲೆ 24 hours ಅರೆಸ್ಟ್ ಮಾಡಬೇಕಾಯ್ತು, ಯಾಕೆ ಮಾಡಲಿಲ್ಲ? ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡೋದಂಗಿಲ್ಲ. ಆಮೇಲೆ ಸರವಣ ಬಂದು ಇಲ್ಲಿ ನಮ್ಮ ಮುಂದೆ ಕೊಡಿದ ನಮ್ಮ ಸಂಘಟನೆ ಒಬ್ಬ ರಾಜ್ಯಾಧ್ಯಕ್ಷ ಕಾರ್ಮಿಕ ಘಟಕದಲ್ಲಿ ಅದನ್ನೊಬ್ಬ ದಲಿತ, ಇನ್ನೊಬ್ಬ ಯಾವನ ಕಳ್ಳ 420 ಒಬ್ಬ ಜೋಗಿ ಸೀನಾ ಅಂತೇಳಿ ಲಾಂಗ್ಲೂ ಮಚ್ಚಲಿ ಹಿಡ್ಕೊಂಡು ಬಂದು ಅವ್ನು ಲಾಂಗ್ಲಿ ಹಿಡ್ಕೊಂಡು ಸ್ಟೇಷನ್ಗೆ ಹೋಗ್ತಾನೆ. ಅವ್ರಿಗೆ ಎದ್ಕೊಂಡು ನೀವು ಗನ್ಗಳು ಇದು ಮಾಡ್ಕೊಂಡು ಅವ್ರನ್ನ ಸುಟ್ಟು ಬಿಸಾಕಿ ಹೋಗ್ತೀರಾ. ಇಲ್ಲಿ ಏನೋ ಒಂದು ಕಾನೂನು ಚೌಕಟ್ಟಲ್ಲಿ ಮಾಡ್ದಿರಾ ಅವ್ನು ಗನ್ಗಳು ಗೆದ್ದುಬಿಟ್ಟು ಜೋಗಿಗೆ ತಿರುಗಿ ಬಿದ್ದುಬಿಟ್ಟು ನೀವು ದಲಿತರ ಮೇಲೇ ಅಟ್ರಾಸಿಟಿ ಕೇಸ್ ಮಾಡ್ತೀರಿ ಅಂದರೆ ನಿಮ್ಗೆ ನಾಚಿಕೆ ಆಗಲ್ವಾ? ನಿಮಗೆ ಅದು ಮೊದಲನೇ ಬಾರಿ
ಪ್ರಕರಣ ಸಂಖ್ಯೆ 69/21 ಮಾಡ್ತೀರಾ, 21ನೇ ಇಸ್ವಿಯಲ್ಲಿ ಮಾಡ್ತೀರಾ. ಒಂದ್ಸರಿ ತಿರ್ಗಾ ಮೊನ್ನೆನ ಗಲಾಟೆ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ತಿರ್ಗಾ 158 ಬಾರು 226 ಅಂತೇಳಿ ತಿರ್ಗಿ 2ನೇ ಪ್ರಕರಣ ಮಾಡಿ ನಿಮ್ಗೆ ನಾಚಿಕೆ ಆಗಲ್ಲೇನ್ರಿ ಪೊಲೀಸ್ ಅಧಿಕಾರಿಗಳಿಗೆ? ಅಲ್ಲ ದಲಿತ ಮೇಲೆ ಏನ್ರಿ ಅಟ್ರಾಸಿಟಿ ಕೇಸ್ ಮಾಡೋದು ಯಾವನ್ರಿ ನಿಮ್ಗೆ ಹೇಳಿದ್ದು? ಹೇಳೋದು ಇದು ಮಾಡಿದ್ರಿ. ಈ ವಿಚಾರದಲ್ಲಿ ನಾವು ಎಷ್ಟು ಇದು ಮಾಡಿ, ಈಗ ಈ ತಿಂಗಳು 24ನೇ ತಾರೀಕು ಅಟ್ರಾಸಿಟಿ ಮೀಟಿಂಗ್ ಇದೆ. ಈ ಮೀಟಿಂಗಲ್ಲಿ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಜಿಲ್ಲಾಧಿಕಾರಿಗಳು ಇದ್ದಾನೆ ನೂತನವಾಗಿ ನಮ್ಮ ಕಾಂತರಾಜ್ ಅವ್ರು ಬಂದವ್ರೆ, ಅವ್ರ ಗಮನಕ್ಕೂ ತಂದಿದ್ದೀವಿ. ಸರ್ ಹಿಂಗೆಲ್ಲ ಆಗಿದೆ ಅಂತಂತೇಳಿ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇದರಲ್ಲಿ ಇನ್ನೊಬ್ಬ ಒಬ್ಬ ಅವಿವೇಕಿ ಈ ನಮ್ಮ ಸಂಘಟನೆಗಳೇ ಮಾಡೋಕ್ಕೆ ಬರೋಲ್ಲ, ಒಬ್ಬ ಯಾವನ ಅರ್ಜುನ್ ಗೋಪಾಲಯ್ಯ ಅಂತಂತೇಳಿ ಜಿಲ್ಲಾಧಿಕಾರಿಗಳು ಮೂಢ ಹಗರಣ ಮಾಡವ್ರೆ, ಹಗರಣ ಮಾಡವ್ರೆ, ಹಗರಣ ಮಾಡವ್ರೆ ಅಂತಂತೇಳಿ ಅವ್ರ ಮೇಲೆ ಅದಿದೆ ಅಂತೇಳಿ ಅವ್ರ ಮೇಲೆ ವಿರುದ್ಧವಾಗಿ ಹೋರಾಟ ಮಾಡೋಕೆ ಹೋಗ್ತೇನೆ. ನಿಮಗೆ ನಾಚಿಕೆ ಮಾನ ಮರಿ ಇದೆಯಾ? ಇದೆಲ್ಲ ನಮ್ಮ ಕೆಲವು ಸಂಘಟನೆಗಳು ದಲ್ಲಾಳಿಗಳ ಕೆಲಸಗಳು ಮಾಡೋಕ್ಕೆ ಹೋಗೋದು ಕೆಲಸಗಳು. ಮೊದಲು ಸಂಘಟನೆಕಾರರಿಗೆ ನಾವು ಹೇಳ್ತೀವಿ, ವಿಚಾರನ ಅಧ್ಯಯನ ಮಾಡಿ ಸರ್ಕಾರನೇ ಮಾಡಿದ ಕೆಲಸನ ಜಿಲ್ಲಾಧಿಕಾರಿಗಳನ್ನ ನೀವು ಯಾರದ ಬೇರೆ ಅಧಿಕಾರಿಗಳ ಹತ್ರ ಕಾಸು ಕಿಳಿಸ್ಕೊಂಡು ಹೋರಾಟ ಮಾಡೋದು ಮೊದಲು ನಿಲ್ಲಿಸಿ. ಮೊದಲು ಅಧ್ಯಯನ ಮಾಡಿ ಕೆಲಸ ವ್ಯವಸ್ಥಿಸುವ ಮಾಡಿ. ಅಂಥದ್ದು ಏನಾದ್ರು ನೀವು ಮಾಡಬೇಕಂತಿದ್ರೆ ಈಗಾಗಲೇ ನಮ್ಮ JDL ಉಪನಿರ್ದೇಶಕರ ಒಬ್ಬರು ಬಂದವನೇ ಸುಜಯ್ ಕುಮಾರ್ ಅಂತೇಳಿ ಕೋಟ್ಯಾಂತರ ರೂಪಾಯಿಗಳು ಡೀಲ್ ಮಾಡ್ತಾನೆ. ಈಗ ಮೊನ್ನೆ ನಿಮ್ಮ ವೈಟ್ ಫೀಲ್ಡ್ ಕಾಡ್ಗೋಡಿ ಫೌಂಡೇಶನಲ್ಲೇ ಯಾವುದೋ ನಮ್ಮ ಒಂದು ಕಂಪ್ನಿದೆ, ಯಾವುದೋ ಬಿಲ್ಡರ್ಸ್ಗಳದ್ದು ಮೊನ್ನೆ ದೊಡ್ಡ ಗಲಾಟೆಗಳಾಯ್ತು, ಹೋರಾಟಗಳಾಯ್ತು. ಅದ್ರ ಬಗ್ಗೆ ನಾನು ನೀವು ತನಿಖೆ ಮಾಡ್ತಾ ಇದ್ದೀರಾ? ಇದು ಯಾವುದೋ ಕಂಪ್ನಿ, ಅದು ಪ್ರಿಸ್ಟೇಜ್ ಕಂಪ್ನಿಯಲ್ಲಿ ಇವತ್ತು ಯಾವ್ಯಾವುದೋ ಆಟಿಗಳು ಹಾಕೊಂಡು ಆಟಿಗಳಿಗೆ ದಿಗ್ಲಿ ಬಿದ್ದುಕೊಂಡು ನೀವು ದುಡ್ಡು ಲೂಟಿ ಮಾಡ್ತಾ ಇದ್ದಾರೆ. ನಿಮ್ಗೆ ನಾಚಿಕೆ ಆಗಲ್ಲ? ಒಬ್ಬ ಪೊಲಿಟಿಷಿಯನ್ ಮುಂದೆ ಬಂದರು ಬಟ್ಟೆಗಳು ಹರ್ಕೊಂಡು ಕೂತ್ಕೊಂಡು ಒಬ್ಬನು ಹೋರಾಟ ಮಾಡ್ತಾನೆ, ಆ ಹೋರಾಟಗಾರರಿಗೂ ನೀವು ದಿಗ್ಲು ಬಿದ್ದು ನೀವು ಹತ್ರ ಡೀಲಲ್ಲಿ ಕುದಿಸ್ತೀರಂತೆ ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ವ ನಿಮಗೆ? ಆ ಮಗು ಒಂದು ವಿಚಾರದಲ್ಲಿ ಸತ್ತೋಗಂಥ ಪ್ರೇಮಿಗಳ ವಿಚಾರದಲ್ಲಿ ಆ ಮಗು ಇದ್ರೆ ನಮ್ಗೆ ಅಡಚಣೆ ಆಗುತ್ತೆ ಅಂತೇಳಿ ಆ ಕೇಸ್ ಆದ ಒಂದು ಮರ್ಡರ್ ಕೇಸ್ ತೊಗೊಂಡು ನೀವು ತನಿಖೆ ಮಾಡೋಂಥ ಒಬ್ಬ ಉನ್ನತ ಅಧಿಕಾರಿ ರೇಣಾ ಸುವರ್ಣ ಅವರೇ, ಅಮಾಯಕರನ್ನೆಲ್ಲ ನಮ್ಮ ಇವರು ಸಚಿವರು ಇದು ಅಮಾನತುಗೊಳಿಸೋದು. ಈ ಮೇಡಮ್ನವ್ರು ಮೊದಲು ಕಳಿಸ್ಬೇಕು ನೀವು. ಪಾಪ ಅವ್ರದ್ದೇನಿಲ್ಲ, ನೀವು IR ಆಫೀಸರು ಏನಿದ್ರು ಅವ್ರಿಗೆ ಆದೇಶ ಕೊಟ್ಟರೆ ಅವ್ರು ಮಾಡೋಕ್ಕಾಗೋದು ಇಲ್ಲ. ಅವ್ರಿಗೇನು ಗೊತ್ತಾಗುತ್ತೆ? ಅವ್ರಿಗೆ ನೀವು ಬೇಡ ಸುಮ್ಮನೆ ರೀ ಅಂತ ಹೇಳ್ತೀರ, ಸುಮ್ಮನೆ ದಲ್ಲಾಳಿಗಳು ವ್ಯವಹಾರ ಮಾಡ್ಕೊಂಡು ಹೋಗಿರ್ತೀರ. ಆಮೇಲೆ ನಿಮ್ಮಿನೆಲ್ಲೇ ನೋಡ್ಕೊಳ್ರಿ, ನಿಮ್ಮಿನೆಲ್ಲೇ ನಾವು ಮಧ್ಯಮದಲ್ಲಿ ಬಿಚ್ಚಿಕ್ಬಿಟ್ರೆ ವ್ಯವಸ್ಥಿತವಾಗಿ ಎಲ್ಲ ಓಡ್ತದೆ. ನಿಮ್ಮದೆಲ್ಲ ರಹಸ್ಯವಾದಂಥ ವಿಡಿಯೋಗಳು ನಮ್ಮ ಹತ್ರ ಇದ್ದಾವೆ. ನೀವೇನೇನು ಮಾಡಿದ್ರೆ ಪ್ರತಿಯೊಂದು ನಮ್ಮ ಹತ್ರ ಇದ್ದಾವೆ. ಅದನ್ನ ಬಿಚ್ಚಿಡಬೇಕಾದ್ರೆ 10 ನಿಮಿಷ ನಾವು ಹಿಡಿತೀವಿ. ನೀವು ಪೊಲೀಸ್ ಅಧಿಕಾರಿಗಳಿಗೆ ಹಲವಾರು ಮಾತಾಡಿರೋದು, ಹಲವಾರು ಏನೇನು ಮಾಡಿದ್ದೀವಿ ಇದೆ ನಾವು ಕೊಡ್ತೀವಿ. ನಿಮಗೆ ಅವಶ್ಯಕತೆ ಇದೆ ನಾವು ಕೊಡ್ತೀವಿ. ನಮ್ಮ ಹತ್ರ ಇದೆ, ಇಲ್ದಿದ್ರೆ ಸುಮ್ಮನೆ ಹೇಳಕ್ಕೆ ಬರೋಲ್ಲ ನಾವು. ಪ್ರತಿಯೊಂದು ಇದೆ, ಪ್ರತಿಯೊಂದು ನೀವು ಕೇಳಿದಾಗ ನಾವು ಇದು ಮಾಡಿದಾಗ ಕೊಡ್ತೀವಿ. ನಾವು ಸರ್ಕಾರ ಬರಲಿ, ಮುಖ್ಯಮಂತ್ರಿಗಳು ಬರಲಿ, ಆಮೇಲೆ ನಮ್ಮ ಮುಂದೆಗಡೆ ಬಂದು ಹೋಮ್ ಮಿನಿಸ್ಟ್ರ್ ಕೂತ್ಕೊಡ್ಲಿ, ಸರ್ಕಾರ ಕೂತ್ಕೊಡ್ಲಿ, ಶಾಸಕರು ಕೂತ್ಕೊಡ್ಲಿ, ಎಲ್ಲ ಬಿಚ್ಚಿಡ್ತೀವಿ. ಅದೇನು ಪನಿಷ್ಮೆಂಟ್ ಹತ್ರ ಕೊಡ್ತಾರೆ ಕೊಡಲಿ. ಇವತ್ತು ಹೇಳ್ತಾ ಇದ್ದಾರೆ ಕೆಲವರೆಲ್ಲ ಅವ್ರಿಗೆ ಸರ್ಕಾರದಾಗೆ ಮಾಡೋಕ್ಕಾಗಲಿಲ್ಲ, ಇವಾಗ ಏನ್ರಿ ಮಾಡ್ತಾರೆ? ಸರ್ಕಾರದಾಗ ನೀವೇನು ಮಾಡ್ತಾ ಇದ್ದೀರಿ? ಕೆಲವು ಹೋರಾಟಗಾರರಾಗಲಿ ಅದಾಗಲಿ ಏನು ಮಾಡ್ತೀವಿ? ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದೀರಿ? ಸರ್ಕಾರದಾಗೆ ಇವತ್ತು ಸರ್ಕಾರ ನಾವು ಬದಲಿಸೋಕ್ಕಾಗುತ್ತಾ? ಈಗ DK ಶಿವಕುಮಾರ್ ಇದ್ದಾಗ ಏನು ಬೇಕಾ ನೀವು ಮಾಡ್ಬೋದು. ಸಿದ್ದರಾಮಯ್ಯ ಇದ್ದಾಗ ಯಾಕೆ ನೀವು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇರಲಿ? ಇವತ್ತು ಸರ್ಕಾರ ನಮ್ಮ ಕೈಲಿಲ್ಲ. ಸರ್ಕಾರ ಅವ್ರನ್ನ ಯಾರು ಬೇಕು ಹಾಕ್ಕೊಂತಾರೆ, ಯಾರು ಬೇಕು ಇದು ಮಾಡ್ತಾರೆ, ಅದು ನಮ್ಗೆ ಮುಖ್ಯ ಅಲ್ಲ. ಕಾನೂನು ಚೌಕಟ್ಟು ಕೆಲಸ ನಡಿಬೇಕು. ಇವತ್ತು ಬಂದ ಕೂಡಲೇ ಏನು ನೀವು ಇವಾಗ ಗೃಹ ಸಚಿವರು ಹೇಳಿದ್ದಾರೆ, ಇಡೀ ಒಂದು ದೇಶಕ್ಕೆ ಒಂದು ಟ್ರಸ್ಟ್ ತಂಡವನ್ನು ರೆಡಿ ಮಾಡಿ ವ್ಯವಸ್ಥಿತವಾಗಿ ನಾವು ಮಾಡ್ತೀವಿ ಅಂತ ಹೇಳೋರು. ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಸಂಘಟನೆಯಲ್ಲಿ ನಾವು ಇದು ಮಾಡ್ಕೊಂಡು ನಾವು ಒಂದು ಒಳ್ಳೆ ತಂಡ ನಾವು ಮಾಡಿಬಿಟ್ಟು ನೀವೇನು ಮಾಡ್ತೀರಿ ಅದನ್ನು ನಾವು ವ್ಯವಸ್ಥೆ ಮಾಡೋದು ನಾವು ಮಾಡ್ತೀವಿ. ಇವತ್ತು ಏನು ನಾವು ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವೋ, ಭಾಗ್ಯ ಅವರು ಮತ್ತು ಶರವಣ ಮತ್ತು ಅವ್ರ ಕುಟುಂಬದ ಮೇಲೆ ಏನು 2021ರಲ್ಲಿ ನೀವು ಕೇಸ್ ಹಾಕಿದ್ರೆ, ಅಟ್ರಾಸಿಟಿ ಕೇಸ್ ಹಾಕಿದ್ದೀರೋ ಅದನ್ನು ಹಿಂಪಡೆದು ಇವನು ಕೊಲೆಗಡಕರು ಮತ್ತು ಆಮೇಲೆ ರ್ಯಾಬ್ರಿಗಳು ಇನ್ನು ಹೇಳ್ಬಾರ್ದು ಹೆಣ್ಮಕ್ಳ ವಿಚಾರಗಳಲ್ಲಿ ಕೆಲವೆಲ್ಲ ಇಲ್ಲಿ ಲೋಕಲೆಲ್ಲ ಗೊತ್ತಿದೆ ಅಂಥ ಅವ್ಯವಹಾರಗಳು ನಡೆಸುವಂಥ ಜೋಗಿಸಿನ ಮತ್ತು ಕುಟುಂಬದವ್ರ ವಿರುದ್ಧವಾಗಿ ಗೂಂಡಾ ಕಾಯ್ದೆಗಳು ಇದು ಮಾಡಿ ಅವ್ರನ್ನ ಗಡಿಪಾರು ಮಾಡಬೇಕು. ಇವ್ರಿಗೆಲ್ಲ ಒಬ್ಬ ಕುಂಭಕ್ಕೆ ಕೊಡೋಕೆ ಒಬ್ಬ ರಾಯಚಂದ್ರದ ಒಬ್ಬ ಬಿಕಾರಿ ಬಂದಂಗೆ ಬರ್ತಾನೆ. ಅವ್ನು ಬಂದಾನ ಅಂಥವ್ರನ್ನ ತಡೆಗಟ್ಟಬೇಕು. ಅವ್ನಿಗೆಲ್ಲ ನಮ್ಮ ಚಿನ್ನಿಯರು ಹೋಗ್ದವ್ರು, ಎಲ್ಲರೂ ಹೋಗ್ದವ್ರೆ. ಏನೇ ಬರಲಿ ಸಮುದಾಯದ ಹೆಸರು ಹೇಳ್ಕೊಂಡು ಇನ್ನೊಂದು ಮಾಡೋಕ್ಕೆ ಹೋಗಬಾರ್ದು. ಇನ್ನೊಂದು ಅಲ್ಲಿ ಏನೇ ನಡೆದ್ರು ನಾನು ತಪ್ಪು ಮಾಡಿದ್ರು ಸಹ ಆ ಒಂದು ವಿಚಾರದಲ್ಲಿ ಖಂಡಿಸಿ ಈ ವಿಚಾರದಲ್ಲಿ ನಾವು ಹೈದ್ರಾಬಾದ್ಗೆ ಹೋಗಿ ಅವ್ರ ದೊಡ್ಡ ನಾಯಕರಿಗೂ ನಾವು ಮಾಹಿತಿ ಕೊಟ್ಬಿಟ್ಟು ಸರ್ ಹಿಂಗಾಗಿದೆ ಅಂತ ಮಾನವೀಯತೆ ದೃಷ್ಟಿಯಿಂದ ನಾವು ಹೋಗಿ ಬಂದಿದ್ವಿ. ಯಾಕಂದ್ರೆ ನಮ್ಗೆ ಅನ್ಯಾಯ ಆಗಿದೆ, ನಾವ್ಯಾಕೆ ಹೋಗ್ತಾ ಇದ್ವಿ? ಯಾರನ್ನ ನಾವು ಲಾಯರ್ ಫೀಸ್ ಕೊಟ್ಬಿಟ್ಟು ಲಾಯರ್ ಮುಖಾಂತರ ನಾವು ನ್ಯಾಯ ನೋಡ್ಬೋದಾಗಿತ್ತು. ಇದೆಲ್ಲ ಮಾಡೋದು ಖಂಡನೀಯ, ಅದಾಗಬಾರ್ದು. ಆಮೇಲೆ ನಂತರ 2026ರಲ್ಲಿ ನೀವು ಕ್ರೈಮ್ ನಂಬರ್ 158/2026ರಲ್ಲಿ ಅದನ್ನು ಇನ್ನೊಂದು ಎರಡನೇ ಪ್ರಕರಣ ಮಾಡ್ತಿರೋದ್ರೆ ನಮಗೆ ಬೇಜಾರಾಗ್ತದೆ. ಇವೆಲ್ಲ ಆಗಬಾರ್ದು. ಈ ವಿಚಾರದಲ್ಲಿ ನಿಮ್ಮ ಕೈಯಲ್ಲಿ ಆಗಿದ್ರೆ ಗಡಿಪಾರು ಮಾಡಿ, ಜೋಗಿ ಶ್ರೀನಾಥ್ ಫ್ಯಾಮಿಲಿ. ಇಲ್ಲಾಂದ್ರೆ ನಮ್ಮ ಕೈಯಲ್ಲಿ ಆಗಿದ್ರೆ ನಾವು 24ನೇ ತಾರೀಕು ಜಿಲ್ಲಾಧಿಕಾರಿಗಳಾದ ನಾವು ಕಾಂತರಾಜ್ ಕುಮಾರ್ ಸರ್ ಸಮ್ಮುಖದಲ್ಲಿ, ಅಟ್ರಾಸಿಟಿ ಕಮಿಟಿ ಮೆಂಬರ್ಗಳ ಸಮ್ಮುಖದಲ್ಲಿ ನಿಮ್ಮನ್ನು ಗಡಿಪಾರಕ್ಕೆ ನಾವು ಪಣ ತೊಡ್ತೀವಿ. ಅದು ಯಾಕಾಗಲ್ಲ ನೋಡೋಣ. ಇಲ್ಲ ಪೊಲೀಸರು ನಾವು 24ನೇ ತಾರೀಕು ಒಳಗಡೆ ರೇಣಾ ಸುವರ್ಣ ಅವ್ರನ್ನ ಅಮಾನತು ಮಾಡಿಲ್ಲ ಅಂದರೆ
24ನೇ ತಾರೀಕಲ್ಲಿ ಮೀಟಿಂಗಲ್ಲಿ ಮಾಡಿ 30ನೇ ತಾರೀಕು ಒಳ್ಳೆ ಪ್ರತಿಭಟನೆ ಮಾಡಿ ಆ ಮೇಡಮ್ ರೋಗ ಗಂಟ ನಾವು ಬಿಡಲ್ಲ. ಈ ಭಾಗದಲ್ಲಿ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಪ್ರತಿಯೊಬ್ಬರು ಹೇಳ್ದಂಗೆ ಪ್ರತಿನಿತ್ಯ ಪೊಲೀಸ್ ಸೇವೆಗಳನ್ನ ಕಡ್ಡಾಯ ಮಾಡಿ ತಿಂಗಳಿಗೊಮ್ಮೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಗಳನ್ನು ಕಡ್ಡಾಯವಾಗಿ ಮಾಡಬೇಕು. ಈಗ ನೆನ್ನೆ ನಮ್ಮ ಬಾಗಲಕೋಟೆ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ಮಾಡಿದ್ವಿ. ಬೆಳಗ್ಗೆ ಲೇಟ್ ಆಯಿತು, ಸಾಯಂಕಾಲ 4 ಗಂಟೆ ಮುಗಿಸ್ವಿ. ಪ್ರತಿಯೊಂದು ವಿಚಾರಗಳಲ್ಲಿ ಈಗ ಸುತ್ತೋಲೆ ಚೆನ್ನಾಗಿದೆ, ಸರ್ಕಾರ ಚೆನ್ನಾಗಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬರಿಗೂ ನ್ಯಾಯ ಕೊಟ್ಟವ್ರೆ. ಆ ನ್ಯಾಯನ ಪಾಲನೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋದರೆ ಭಾಳ ಒಳ್ಳೆಯದಾಗುತ್ತೆ. ಇವತ್ತು ದಲಿತರನ್ನ ಫುಟ್ಬಾದಲ್ಲಿ ನಿಂತ್ಕೊಂಡು ನೀವು ಮೀಟಿಂಗ್ ಮಾಡಿಸ್ತೀರ, ಆಮೇಲೆ ನಿಮ್ಮವ್ರು ಯಾರು ಬಂದರೆ ಒಳ್ಳೊಳ್ಳೆ ರೆಸಾರ್ಟ್ಗಳಲ್ಲಿ ಇದು ಮಾಡ್ತೀರ. ಯಾವತ್ತೂ ಅಷ್ಟೇ ದಲಿತರಿಗೆ ಏನಾದರೂ ಒಂದು ಸಭೆಗಳು ಮಾಡಬೇಕಾದ್ರೆ ಒಳ್ಳೆ ರೆಸಾರ್ಟ್ಗಳಲ್ಲಿ ಎಲ್ಲ ಒಂದು ಕಡೆ ಇದು ಮಾಡಿ ಅಂಥ ಕಡೆ ಮೀಟಿಂಗ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರದಲ್ಲಿ ಇರುವಂಥ ದಲಿತ ಸಂಘಟನೆಗಳನ್ನು ಎಲ್ಲ ಒಗ್ಗೂಡಿಸ್ಕೊಂಡು ಒಂದು ಒಕ್ಕೂಟ ಅಂತ ಮಾಡ್ಕೊಂಡು ಇವ್ರಿಗೇನು ಪೊಲೀಸ್ ಅಧಿಕಾರಿಗಳಿಗೆ ಬುದ್ಧಿ ಕಲಿಸ್ಬೇಕು ಕಲಿಸ್ತೀವಿ. ಒಂದು ವೇಳೆ ಏನಾಗಿಲ್ಲ ಅಂದರೆ ಈ ಕ್ಷೇತ್ರದ ಶಾಸಕರು ರಾಜೀನಾಮೆ ಕೊಡಬೇಕಾಗುತ್ತೆ. ಮತ್ತು MLA MP ಗಳು ಮತ್ತು MLCಗಳು ಎಲ್ಲರಿಗೂ ನಾವು ರಾಜೀನಾಮೆ ಒತ್ತಾಯಿಸಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಈ ಮುಂದಿನ ದಿನಗಳಲ್ಲಿ ನಮ್ಮ ಭಾಗ್ಯ ಮತ್ತು ಶರವಣ ಮತ್ತು ಕುಟುಂಬಸ್ಥರಿಗೆಲ್ಲರಿಗೂ ನ್ಯಾಯ ಸಿಗಬೇಕಂತೇಳಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಒಂದು 9 ರಿಂದ 10 ಜನ ಸಂಘಟನೆಗಳು ಕೂತ್ಕೊಂಡಿದ್ದೀವಿ. ಇನ್ನೊಂದು 20 ರಿಂದ 30 ಸಂಘಟನೆಗಳು ಬರ್ತಾ ಇದ್ದಾವೆ. ಸುಮಾರು ಒಂದು 50 ಸಂಘಟನೆಗಳ ಮುಖಾಂತರ ನಾವು ಇವತ್ತು ಒಳ್ಳೆ ಒಂದು ಪ್ರೆಸ್ ಮೀಟ್ ಮಾಡಬೇಕಂತೇಳಿ ಇದು ಮಾಡಿದ್ವಿ. ಈ ಪತ್ರಿಕಾಗೋಷ್ಠಿ ಮುಖಾಂತರನೇ ಈ ಎಲ್ಲನೂ ತೀರ್ಮಾನ ಆಗುತ್ತೆ ಅಂತ ಹೇಳುತ್ತಾ ಈ ಒಂದು ವಿಚಾರವನ್ನು ಎಲ್ಲರೂ ತಾವುಗಳು ವಿಚಾರವನ್ನು ಪ್ರಚಾರ ಮಾಡಿ ಒಳ್ಳೆ ಸುದ್ದಿ ಕೊಟ್ಟು ಅವರಿಗೆ ಒಂದು ಪನಿಷ್ಮೆಂಟ್ ಆಗಬೇಕಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಸರ್, ಮಹದೇವಪುರ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ ಒಬ್ಬ ದಲಿತ ಶಾಸಕರು ಯಾಕೆ ನಿಮ್ಮ ಪರವಾಗಿ ನಿಂತ್ಕೊಳ್ತಾ ಇಲ್ಲ ಅವರು? ಯಾಕಂದ್ರೆ ಅವರು ಮೀಸಲಾತಿಯಿಂದ ಪಟ್ಟಂತವರು, ಮೀಸಲಾತಿಯಿಂದ ಶಾಸಕರಾದವರು, ಯಾಕೆ ಅವರು ದಲಿತರ ಪರವಾಗಿ ಧ್ವನಿ ಎತ್ತಾ ಇಲ್ಲ? ಒಳ್ಳೆ ಕ್ವಶನ್ಸ್ ಹೇಳಿದ್ರಿ. ಅವ್ರ ಪಕ್ಕ ಒಲೆಯರು ಮಾಲೀಕರಾಗಿದ್ದರೆ ಶಾಸಕರಾಗಿದ್ದರೆ ಅವ್ರು ಮಾಡ್ತಾ ಇದ್ರು. ಅವ್ರು ಬೋವಿ ಸಂಬಂಧಕ್ಕೆ ಸೇರಿದ್ರು. ಅವರು ಟಚಬಲ್ಸ್ ಆಗಿರಿಂದ ಅಷ್ಟು ಪ್ರೀತಿ ನಮ್ಮ ಮೇಲೆ ಬರಲ್ಲ. ಅದನ್ನು ನೀವು ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕು. ಒಲೆಯರ ಮಾಲೀಕರಾದರೆ ಹೋರಾಟಗಾರಕ್ಕೆ ಅದು ಗೊತ್ತಾಗ್ತದೆ. ಹೋರಾಟದ ಹಿನ್ನೆಲೆಯನ್ನು ಏನಂತ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರು ಇಂಟ್ರೆಸ್ಟ್ ತಗೊಳ್ಳಲ್ಲ. ಎಲ್ಲಿ ದಲಿತರ ಸಮಸ್ಯೆಗಳು ನಾನು ಒಬ್ಬ BJP ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ. BJP MLAಗೂ ನಾನು ಹೇಳ್ತಾ ಇದ್ದೀನಿ, ನೀವು ಕರೆಕ್ಟಾಗಿದ್ದೀರಿ, ಇವೆಲ್ಲ ಸಮಸ್ಯೆಗಳು ಬರ್ತಾ ಇರಲಿಲ್ಲ, ಬರಬಾರ್ದು ಆ ಥರ ಕೆಲಸಗಳು. ಬರಬೇಕಾದ್ರೆ ನೀವು ಅಧ್ಯಯನ ಮಾಡೋಕ್ಕೆ ಸಂವಿಧಾನ ಓದಬೇಕು. ಬರೀ ವೋಟ್ ಬ್ಯಾಂಕ್ ಮಾಡ್ಕೊಂಡು ರಾಜಕಾರಣ ಮಾಡೋದಲ್ಲ, ಸಚಿವಗಿರಿ ಕೊಡೋದಲ್ಲ, ಅಧ್ಯಕ್ಷ ಪೋಸ್ಟಿಗೆ ಕೊಡೋದಲ್ಲ. ಕ್ಲೀನಾಗಿ ವ್ಯವಸ್ಥಿತವನ್ನು ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ನರೆತು ಕಾಯ್ದೆಗಳನ್ನ ಓದಿ ನೀವೆಲ್ಲನೂ 29 ಇಲಾಖೆಗಳು ನಿಮ್ಮ ಕಂಟ್ರೋಲ್ ಬರ್ತದೆ. ಕೇಂದ್ರ ಸರ್ಕಾರದ 60 ತಾರೀಕಿಗೆ ನಿಮ್ಮ ಕಂಟ್ರೋಲ್ ಬರ್ತದೆ. ಗೃಹ ಇಲಾಖೆ ನಿಮ್ಮ ಇದರಲ್ಲಿ ಬರ್ತದೆ. ನೀನು ಒಬ್ಬ ಕ್ಯಾಬಿನೆಟ್ ದರ್ಜೆಯ ಒಬ್ಬ ಮಿನಿಸ್ಟರ್ ಆಗಿದ್ದಂತ ನೀನು ಮಾಡಬೇಕು. ನೀನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾವನ್ನೆಲ್ಲ ನಾವು ಕಡಲು ಬಿಡಿ ಅಂತ ಯಾವಾಗ ನೀವು ಅದನ್ನು ತಳ್ತೀರೋ ಅವಾಗ ನಿಮ್ಗೆ ಎಫೆಕ್ಟ್ ಆಗ್ತದೆ. ಮುಂದಿನ ದಿನಗಳಲ್ಲಿ ಇಲ್ಲಿನ ಕ್ಷೇತ್ರ ಜನತೆ ಬುದ್ಧಿ ಕಲಿಸ್ತಾರೆ ಆ ಒಂದು ವಿಚಾರದಲ್ಲಿ. ಇದೊಂದು ನನಗೆ ಒಂದು ಅಟ್ರಾಸಿಟಿ ಕೇಸ್ ಬುಕ್ ಆಗಿರೋದು 2020